ಹೇ ಕ್ಯಾಪ್ಟನ್ಸ್, ವೇಟ್ ಸ್ಕ್ರಾಲ್ ಮಾಡಕ್ ಮುಂಚೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಕಳೆದ 5 ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಏನಾದರೂ ಆಗಿದೆಯಾ? ಆಗಿಲ್ವಾ? ಹಾಗಿದ್ರೆ ನಿಮ್ಮ ದೊಡ್ಡ ಶತ್ರು ನಿಮ್ಮ ಬಡತನ ಅಲ್ಲ, ನಿಮ್ಮ ಅದೃಷ್ಟನೂ ಅಲ್ಲ, ನಿಮ್ಮ ಕಂಫರ್ಟ್ ಝೋನ್. ಎಸ್ ಕ್ಯಾಪ್ಟನ್ಸ್, ಇವತ್ತಿನ ಕಾನ್ಸೆಪ್ಟ್ ಕಂಫರ್ಟ್ ಝೋನ್. ಈ ಒಂದು ವಿಡಿಯೋವನ್ನ ಮೊದಲಿಂದ ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಯಾಕೆಂದ್ರೆ ಈ ಒಂದು ವಿಡಿಯೋ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ನಮಸ್ಕಾರ ಕ್ಯಾಪ್ಟನ್ಸ್, ನಿಮ್ಮ ಜೀವನದ ಹಡಗಿಗೆ ನೀವೇ ಕ್ಯಾಪ್ಟನ್. ಸೇಲ್ಸ್ ಮ್ಯಾನ್ ಟು ಬಿಸ್ನೆಸ್ ಮ್ಯಾನ್ ಅಕಾಡೆಮಿಗೆ ಸ್ವಾಗತ. ಪವರ್ಡ್ ಬೈ ನಿಧಿಮಾ ಎಂಟರ್ಪ್ರೈಸಸ್. ಹಾಯ್ ಕ್ಯಾಪ್ಟನ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕ್ಯಾಪ್ಟನ್ಸ್ ಕೋಚ್ ತೇಜಸ್ ಸಜ್ವಾಲ್. ಕ್ಯಾಪ್ಟನ್ಸ್, ಈಗ ನಾನು ನಿಮಗೆ ಹೇಳುವಂಥ ಕಥೆಯನ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಆಲೋಚನೆಗಳು ಬದಲಾಗ್ತವೆ, ನಿಮ್ಮ ನಿರ್ಧಾರಗಳು ಬದಲಾಗ್ತವೆ, ನೀವು ಮಾಡೋ ಕೆಲಸ ಬದಲಾಗುತ್ತೆ, ನಿಮ್ಮ ಜೀವನವೇ ಬದಲಾಗುವಂಥ ಅವಕಾಶ ಇದೆ. ಒಂದು ಹದ್ದಿನ ಮರಿ ಮೊಟ್ಟೆಯಿಂದ ಹೊರಬಂದ ತಕ್ಷಣ ಹಾರಾಟ ನಡೆಸೋದಿಲ್ಲ. ಯಾಕಂದ್ರೆ ಅದಕ್ಕೆ ಹಾರುವಂಥ ಸಾಮರ್ಥ್ಯ ಬರೋದು ತನ್ನ ತಾಯಿಯ ಹಾರೈಕೆಯಲ್ಲಿ ಬೆಳೆದಾಗ. ತಾಯಿ ಮರಿಗಳಿಗೆ ಗುಟುಕನ್ನು ಕೊಟ್ಟು ಈ ಪ್ರಕೃತಿಗೆ ಹೊಂದಿಕೊಳ್ಳುವಂಥ ಗುಣವನ್ನು ಬೆಳೆಸ್ತದೆ. ಕಾಲಕ್ರಮೇಣ ದಿನ ಕಳೆದಂಗೆ ಮರಿ ದೊಡ್ಡದಾಗುತ್ತೆ, ಹಾರೋ ಸಾಮರ್ಥ್ಯ ಇದೆ ಅಂತ ತಾಯಿಗೆ ಗೊತ್ತಾಗುತ್ತೆ, ಆದ್ರೆ ಮರಿಗೆ ಗೊತ್ತಿರಲ್ಲ. ಹಾಗಾಗಿ ತಾಯಿ ಮರಿಯನ್ನ ಗೂಡಿಂದ ಬೇರೆ ಮಾಡುತ್ತೆ. ಆದ್ರೆ ಕೆಳಗಡೆ ಬಿದ್ದರೆ ಸತ್ತೋಗ್ತೀನಿ ಅನ್ನೋ ಭಯದಲ್ಲಿ, ಆತಂಕದಲ್ಲಿ ಮರಿ ಎರಡೂ ರೆಕ್ಕೆಗಳನ್ನು ಬಡಿಯೋದ್ರ ಮುಖಾಂತರ ಹಾರಾಟವನ್ನ ಶುರು ಮಾಡುತ್ತೆ. ಮೊದಲು ಭಯ ಪಡುತ್ತೆ, ಆಮೇಲೆ ಪರಿಸರಕ್ಕೆ ಹೊಂದಿಕೊಂಡು ಸಂತೋಷದಿಂದ ಹಾರಾಟವನ್ನು ನಡೆಸಿ ತನ್ನ ಬದುಕನ್ನು ಕಟ್ಟಿಕೊಳ್ಳುತ್ತೆ. ಇದು ಹದ್ದಿನ ಕತೆ. ನಿಮ್ಮ ಜೀವನದಲ್ಲೂ ಕೂಡ ಈ ಹದ್ದಿನ ಮರಿ ತನ್ನ ಗೂಡಲ್ಲಿ ಹೇಗೆ ಸುರಕ್ಷಿತವಾಗಿತ್ತು, ಅದೇ ರೀತಿ ನೀವು ಕೂಡ ಜೀವನದಲ್ಲಿ ಒಂದು ಕೆಲಸ ಅಂತ ಹುಡುಕೊಂಡಿರ್ತೀರಿ. ಆದರೆ ಆ ಕೆಲಸದಲ್ಲಿ ಗ್ರೋತ್ ಇದೆಯೋ ಇಲ್ಲವೋ ನಮಗೆ ಗೊತ್ತಿಲ್ಲ, ಬಟ್ ಆರಾಮಾಗಿದೆ, ತಿಂಗಳಿಗೊಂದು ಸಂಬಳ ಬರುತ್ತೆ, ಆ ಸಂಬಳಕ್ಕೆ ತಕ್ಕಂತೆ ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿರ್ತೀವಿ. ಇನ್ನು ಏನೋ ಮಾಡೋಕ್ಕೆ ಅಂತ ಹೋದ್ರೆ ನಾವು ಲಾಸ್ ಆಗಿಬಿಟ್ರೆ ಅನ್ನೋ ಭಯ ಕಾಡುತ್ತೆ. ಹಾಗಾಗಿ ನಾವು ಬೇರೆ ಜನಗಳನ್ನ ಮೀಟ್ ಮಾಡಲ್ಲ, ನಾವು ದೊಡ್ಡ ಮಟ್ಟದಲ್ಲಿ ಬೆಳೆಯೋದ್ರ ಕಡೆ ಫೋಕಸ್ ಮಾಡೋದಿಲ್ಲ. ರೊಟೀನ್ ಲೈಫು, ಆಫೀಸ್ಗೆ ಹೋಗ್ತೀವಿ, ಮನೆಗೆ ಬರ್ತೀವಿ, ಊಟ ಮಾಡ್ತೀವಿ, ಫ್ಯಾಮಿಲಿ ಜೊತೆಲಿ ಇರ್ತೀವಿ, ಟಿವಿ ನೋಡ್ತೀವಿ, ಮೊಬೈಲ್ ನೋಡ್ತೀವಿ, ರಾತ್ರಿ ಮಲಗ್ತೀವಿ, ಮತ್ತೆ ಬೆಳಿಗ್ಗೆ ಎದ್ದೇಳ್ತೀವಿ, ಅದೇ ಕೆಲಸ ಮಾಡ್ತೀವಿ, ರಾತ್ರಿ ಮನೆಗೆ ಬರ್ತೀವಿ. ಸೊ ಈ ರೊಟೀನ್ ಲೈಫಲ್ಲಿ ನಮ್ಮ ಬದುಕನ್ನ ಸಾಗಿಸ್ತಾ ಇರ್ತೀವಿ. ಇದನ್ನೇ ಕಂಫರ್ಟ್ ಝೋನ್ ಅಂತ ಕರಿತೀವಿ. ಕ್ಯಾಪ್ಟನ್ಸ್, ನಿಮಗೆ ಇನ್ನೂ ಡೀಪ್ ಆಗಿ ಅರ್ಥ ಆಗೋ ಹಾಗೆ ನಿಮಗೆ ಇನ್ನೊಂದು ಸಣ್ಣ ಕಥೆಯನ್ನ ಹೇಳ್ತೀನಿ. ಆಗ ನಿಮಗೆ ಈ ಕಂಫರ್ಟ್ ಝೋನ್ ಅನ್ನೋದು ಎಷ್ಟು ಡೇಂಜರ್ ಅನ್ನೋದು ಗೊತ್ತಾಗತ್ತೆ. ಒಬ್ಬ ಬೇಟೆಗಾರ ಬಂದೂಕನ್ನು ತಗೊಂಡು ಬೇಟೆಯಾಡೋದಕ್ಕೆ ಅಂತ ಕಾಡಿಗೆ ಹೋಗ್ತಾನೆ. ಅಲ್ಲಿ ಬೇಟೆಯಾಡೋದಕ್ಕೆ ಅಂತ ಗುರಿ ಇಟ್ಟಾಗ ಒಂದು ತೋಳ ಅಡ್ಡ ಬಂದು ನಿಂತಿರುತ್ತೆ. ಸೊ ಆವಾಗ ಈ ಬೇಟೆಗಾರನಿಗೆ ಭಯ ಆಗಲಿಲ್ಲ, ಆದರೆ ತೋಳ ಇವನನ್ನ ಹೇಗೆ ಅಟ್ಯಾಕ್ ಮಾಡಬೇಕು ಅಂತ ನೋಡ್ತಾ ಇತ್ತು. ಆದರೆ ಆ ಬೇಟೆಗಾರ ಇಂಥ ಪ್ರಾಣಿಗಳನ್ನು ಪಳಗಿಸಿ ರೂಢಿಯಾಗಿರುತ್ತೆ. ಹಾಗಾಗಿ ತನ್ನ ಬ್ಯಾಗಿಂದ ಒಂದು ಮಾಂಸದ ತುಂಡನ್ನು ತೆಗೆದು ಆ ತೋಳದ ಮುಂದೆ ಎಸಿತಾನೆ. ಆ ತೋಳ ಏನು ಮಾಡುತ್ತೆ, ಅವನನ್ನ ಫೋಕಸ್ ಮಾಡೋದು ಬಿಡ್ತು, ಆ ಮಾಂಸದ ತುಂಡನ್ನ ಎತ್ಕೊಂಡು ತಿಂತಾ ಇತ್ತು. ಹೀಗೆ ಕಂಟಿನ್ಯೂ ಒಂದು 3 ದಿನ 4 ದಿವಸ ಇವನು ಕಾಡಿಗೆ ಬಂದಾಗೆಲ್ಲ ಆ ತೋಳ ಇವನು ಹಿಂದೆ ಬರೋದು, ಇವನು ಮಾಂಸದ ಪೀಸನ್ನು ಹಾಕಿದ್ರೆ ಅದನ್ನ ತಿಂತಾ ಇತ್ತು. ಹಾಗಾಗಿ ಆ ತೋಳಕ್ಕೆ ಹೇಗಾಗಿತ್ತು ಅಂತ ಅಂದ್ರೆ ಇಷ್ಟು ಕಂಫರ್ಟ್ ಝೋನ್ಗೆ ಹೋಗಿತ್ತು. ಅವನು ಬರ್ತಾನೆ, ನನಗೆ ಮಾಂಸ ಪೀಸ್ ಹಾಕ್ತಾನೆ, ನಾನು ಯಾಕೆ ಬೇಟೆ ಆಡಬೇಕು, ರಿಸ್ಕ್ ಯಾಕೆ ತಗೋಬೇಕು, ಆರಾಮಾಗೆ ಕೊಡ್ತಾನಲ್ಲ ಊಟನ, ಅದರಲ್ಲೇ ತಿನ್ಬೋದು, ಈ ರೀತಿ ಒಂದು ಕಂಫರ್ಟ್ ಝೋನಿಗೆ ಬಂದಿತ್ತು. ಒಂದು ದಿನ ಏನಾಯ್ತು, ಆ ಬೇಟೆಗಾರ ಬೇಟೆ ಆಡಕ್ ಬರಲಿಲ್ಲ. ಆದ್ರೆ ಈ ತೋಳ ಏನ್ ಮಾಡ್ತಿತ್ತು, ಬೇಟೆಗಾರ ಬರ್ತಾನೆ ಅಂತ ಹಸುವಿಂದ ಕಾಯ್ಕೊಂಡು ಕೂತಿತ್ತು. ಆದ್ರೆ ಆ ತೋಳದ ಮುಂದೆನೆ ಜಿಂಕೆ ಹೋದ್ರು ಬೇಟೆ ಆಡ್ಲಿಲ್ಲ, ಮೊಲ ಹೋದ್ರು ಬೇಟೆ ಆಡ್ಲಿಲ್ಲ. ಯಾಕೆ ಅಂದ್ರೆ ಅದು ಆಲ್ರೆಡಿ ಡಿಪೆಂಡಬಲ್ ಲೈಫಲ್ಲಿ ಹೋಗಿ ಕೂತಿತ್ತು. ಹಾಗಾಗಿ ಬೇಟೆಗಾರ ಬರಲಿಲ್ಲ, ಇದು ತನ್ನ ಬೇಟೆನ ಆಡಿ ಊಟ ಮಾಡಲಿಲ್ಲ, ಹಾಗಾಗಿ ಅದು ತನ್ನ ಜೀವನ ಬಿಡ್ತು. ಈ ಎರಡೂ ಕಥೆಗಳಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ, ಮೊದಲು ತನ್ನ ಗೂಡಲ್ಲಿ ಸುರಕ್ಷಿತವಾಗಿದ್ದಂತಹ ಮರಿಯನ್ನ ಸ್ವತಂತ್ರವಾಗಿ ಹಾರಾಟ ಮಾಡೋದಕ್ಕೆ ತನ್ನ ತಾಯಿ ಸಪೋರ್ಟ್ ಮಾಡ್ತು. ಆದ್ರೆ ಈ ತೋಳ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದರಿಂದ ತನ್ನ ಸಾಮರ್ಥ್ಯವನ್ನು ಮರೆತು ಸ್ವತಂತ್ರವನ್ನು ಕಳ್ಕೊಂಡು ಕೊನೆಗೆ ಜೀವನೇ ಬಿಡ್ತು. ಹಾಗಾಗಿ ಕ್ಯಾಪ್ಟನ್ಸ್, ಈ ಕಂಫರ್ಟ್ ಝೋನ್ ಅನ್ನೋದು ನಿಮಗೆ ಜೀವನದಲ್ಲಿ ಯಾವತ್ತೂ ನೋವು ಕೊಡಲ್ಲ, ಆದರೆ ದಿನೇ ನಿಮ್ಮ ಕನಸುಗಳನ್ನ ಸಾಯಿಸುತ್ತೆ. ಕ್ಯಾಪ್ಟನ್ಸ್, ಈ ಕಂಫರ್ಟ್ ಝೋನಿಂದ ಹೊರಗಡೆ ಬರೋದಕ್ಕೆ ನಾನು ಕೆಲವು ಪ್ರಾಕ್ಟಿಕಲ್ ಟಿಪ್ಸ್ಗಳನ್ನು ಹೇಳ್ತೀನಿ. ಮೊದಲನೇದಾಗಿ, ಪ್ರತಿದಿನ ಒಂದು ಸಣ್ಣ ಭಯವನ್ನ ಎದುರಿಸಿ.
ಉದಾಹರಣೆಗೆ ಈಗ ನೀವು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇರ್ತೀರಿ. ಆಗ ಜನಗಳ ಜೊತೆಯಲ್ಲಿ ಕಮ್ಯುನಿಕೇಟ್ ಮಾಡಬೇಕು, ಬಟ್ ನಿಮಗೆ ಭಯ ಆಗ್ತಿರುತ್ತೆ. ಆ ಭಯ ದೂರ ಆಗಬೇಕು ಅಂದರೆ ದಿನಕ್ಕೆ ಒಂದು 10ರಿಂದ 15 ಜನ ಜೊತೆಯಲ್ಲಿ, ಅಪರಿಚಿತರ ಜೊತೆಯಲ್ಲಿ ನಿಮ್ಮನ್ನು ನೀವು ಪರಿಚಯ ಮಾಡ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಆಗ ನಿಮಗೆ ಸಣ್ಣ ಭಯ ದೂರ ಆಗುತ್ತೆ. ಎರಡನೇದಾಗಿ ಗ್ರೂಪ್ ಡೆಮೋ ಕೊಡೋ ವಿಚಾರದಲ್ಲಾಗಿರ್ಬೋದು ಅಥವಾ ಒಂದು ಸಭೆನಲ್ಲಾಗಿರ್ಬೋದು, ನಿಮ್ಮ ಫೀಡ್ಬ್ಯಾಕನ್ನು, ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕು ಅಂದಾಗ ಮುಕ್ತವಾಗಿ ಹೇಳೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮೂರನೇದಾಗಿ ಮಿರರ್ ಮುಂದೆ ನಿಂತಾಗ ಯಾವುದಾದ್ರೂ ಒಂದು ವಿಷಯವನ್ನು ತಗೊಂಡು ಮಿರರ್ ಮುಂದೆಗಡೆ ನಿಮ್ಮನ್ನು ನೀವೇ ನೋಡಿಕೊಂಡು ನಿಮ್ಮ ಮುಖದಲ್ಲಿ ಎಕ್ಸ್ಪ್ರೆಷನ್ಗಳನ್ನ ಬದಲಾವಣೆ ಮಾಡ್ಕೊಳ್ಳೋದ್ರ ಮುಖಾಂತರ ಕೂಡ ನಿಮ್ಮ ಭಯವನ್ನು ದೂರ ಮಾಡ್ಕೋಬೋದು. ಎರಡನೇ ಪಾಯಿಂಟು 5 ಸೆಕೆಂಡ್ ರೂಲ್ಸನ್ನು ಬಳಕೆ ಮಾಡೋದು. ಇವಾಗ ನಾವು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತಂದಾಗ ಆಮೇಲೆ ಮಾಡೋಣ ಅಂತ ನಮ್ಮ ಮನಸ್ಸು ಹೇಳುತ್ತೆ, ಅಂದರೆ ಲೇಟರ್. ಸೊ ಅದಕ್ಕೇನು ಮಾಡ್ಬೇಕು, ನಾವು ಕೆಲಸವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ 5, 4, 3, 2, 1 ಆ್ಯಕ್ಷನ್, ಕೆಲಸ ಸ್ಟಾರ್ಟ್ ಮಾಡಬೇಕು. ಯೋಚನೆ ಮಾಡೋದಕ್ಕೆ ಬಿಡಕ್ಕೆ ಹೋಗಬಾರ್ದು. ಇನ್ನು ಮೂರನೇ ಪಾಯಿಂಟು, ಪ್ರತಿದಿನ ಒಂದು ಹೊಸ ವಿಷಯವನ್ನು ಕಲೀರಿ. ಒಂದು 20 ನಿಮಿಷ ಪುಸ್ತಕಗಳನ್ನು ಓದ್ರಿ, ಹೊಸ ಹೊಸ ಸ್ಕಿಲ್ಗಳನ್ನು ಅಭ್ಯಾಸ ಮಾಡಿರಿ, ಮತ್ತು ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟ ಕೆಲವೊಂದು ವಿಡಿಯೋಗಳನ್ನು ನೋಡಿ. ನಾಲ್ಕನೇ ಪಾಯಿಂಟು, ಫೇಲ್ಯೂರ್ ಇಸ್ ದ ಸ್ಟೆಪ್ ಆಫ್ ಸಕ್ಸಸ್. ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳ್ತೀವಿ. ಸೋಲೋದ್ರ ಕಡೆ ಭಯ ಬಿಡ್ರಿ. ಇನ್ನು 5ನೇ ಪಾಯಿಂಟು, ಯಾವಾಗಲೂ ಗ್ರೋತ್ ಮೈಂಡ್ಸೆಟ್ ಇರೋರ ಜೊತೆಯಲ್ಲೇ ಇರ್ರಿ. ಯಾಕೆ ಅಂದರೆ ನೀವು ಸುತ್ತಮುತ್ತ ಇರೋ ಜನಗಳೆಲ್ಲರೂ ಪ್ರಭಾವಿತರಾಗಿದ್ದಾಗ ನಮ್ಮ ಗ್ರೋತ್ ಕೂಡ 100% ಸಕ್ಸಸ್ ಆಗುತ್ತೆ. 6ನೇ ಪಾಯಿಂಟು, ಸದಾ ನಮ್ಮ ಗುರಿಗಳನ್ನು ನೆನಪಲ್ಲಿ ಇಟ್ಕೊಂಡಿರಬೇಕು. ಆ ಹಾದಿಯಲ್ಲಿ ಸಣ್ಣ ಸಣ್ಣ ಗೆಲುವುಗಳನ್ನು ಕೂಡ ನಾವು ಆಚರಣೆ ಮಾಡಬೇಕು. ನಮ್ಮನ್ನು ನಾವೇ ಅಭಿನಂದಿಸ್ಕೋಬೇಕು, ಬಿಟ್ಟರೆ ಬೇರೆಯವ್ರನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಕ್ಯಾಪ್ಟನ್ಸ್, ಇಲ್ಲಿಯವರೆಗೆ ನನ್ನ ಅನುಭವದ ಕೆಲವೊಂದು ಪ್ರಾಕ್ಟಿಕಲ್ ಟಿಪ್ಸ್ಗಳನ್ನು ನಿಮಗೆ ನಾನು ಕೊಟ್ಟಿದ್ದೀನಿ. ಇದನ್ನು ನೀವು ಪ್ರತಿದಿನ ಫಾಲೋ ಮಾಡೋದ್ರ ಮುಖಾಂತರ, ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ ಈ ಕಂಫರ್ಟ್ ಝೋನಿಂದ ಹೊರಗಡೆ 100% ಬರ್ಬೋದು ಅನ್ನೋ ಒಂದು ನಂಬಿಕೆ ನನಗಿದೆ. ನಾನು ಇನ್ನೂ ಒಂದು ಸರಿ ನೆನಪಿಸ್ತಾ ಇದ್ದೀನಿ ಕ್ಯಾಪ್ಟನ್ಸ್, ಕಂಫರ್ಟ್ ಝೋನಲ್ಲಿ ಸುರಕ್ಷಿತವಾಗಿರ್ತೀರಿ, ಆದರೆ ಜೀವನದಲ್ಲಿ ಗ್ರೋತ್ ಸಿಗೋದಿಲ್ಲ. ಹಾಗಾಗಿ ಈ ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು ಅಂದರೆ ಈಗಲಿಂದನೇ ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡಿ. ಈ ಸಣ್ಣ ಸಣ್ಣ ಹೆಜ್ಜೆಗಳೇ ನಿಮ್ಮ ಮುಂದಿನ ದೊಡ್ಡ ಬದಲಾವಣೆಗೆ ಕಾರಣ ಆಗಬಹುದು. ಕ್ಯಾಪ್ಟನ್ಸ್, ಈ ಕಂಫರ್ಟ್ ಝೋನಿಂದ ಹೊರಗಡೆ ಬರೋದಕ್ಕೆ ನಿಮ್ಮಲ್ಲಿ ಯಾವ ಬದಲಾವಣೆಯನ್ನು ತರ್ತೀರಿ, ಇದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸೇಲ್ಸ್ ಟೀಮ್ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸ್ರಿ. ಹಾಗೆ ತಪ್ಪದೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಸಬ್ಸ್ಕ್ರೈಬ್ ಅನ್ನು ಮಾಡಿ.